ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಂಜೆ ಕಾಫಿ ಜೊತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸಂಜೆ ಹೊತ್ತಂತೂ ಎಷ್ಟು ಕೋಲ್ಡ್ ಆಗಿರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ತುಂಬಾನೇ ಕೋಲ್ಡ್ ಆಗಿತ್ತು, ಚಳಿ ಆಗ್ತಾ ಇತ್ತು. ಸರಿ ಅಂತ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಇವಾಗ ಕಾಫಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಹಾಲು ಕಾಯೋದಕ್ಕೆ ಇಟ್ಮೇಲೆ ಗೊತ್ತಾಯ್ತು ಹಾಲು ಶಾರ್ಟೇಜ್ ಇದೆ ಅಂತ. ಸರಿ ಕಾಯಿಸ್ಬಿಡೋಣ ಅಂತ ಇವಾಗ ನಾನು ಅದಕ್ಕೆ ಹೊಸ ಕುಕ್ವೇರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಂಡಸ್ ವ್ಯಾಲಿಯಿಂದ ಹೊಸ ಕುಕ್ವೇರ್ನ ತರಿಸಿದ್ದೀನಿ. ನನಗೆ ಹಾಲು ಕಾಯಿಸೋದಕ್ಕೆ ಅಂತ ಮಿಲ್ಕ್ ಪ್ಯಾನ್ ಅಥವಾ ಟೀ ಪ್ಯಾನ್ ಬೇಕಾಗಿತ್ತು, ಅದಕ್ಕೆ ಅಂತ ಇದನ್ನ ತರಿಸಿದ್ದೀನಿ. ನನಗೆ ಟ್ರೈಪ್ಲೈನ್ ಅಲ್ಲಿ ಬೇಕಾಗಿತ್ತು, ಹಾಗಾಗಿ ಇದನ್ನ ತರಿಸ್ಕೊಂಡೆ. ಇದರ ಕೆಪಾಸಿಟಿ ಬಂದು 1.2 ಲೀಟರ್ಸ್. ಸೊ ಅದಕ್ಕೆ ಅಂತಾನೆ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಸಿಕ್ಕಾಪಟ್ಟೆ ಹೆವಿ ಇದೆ. ನೆಕ್ಸ್ಟ್ ಐಟಮ್ ಬಂದು ಈ ಫ್ರೈ ಪ್ಯಾನ್. ಇದು ಕೂಡ ಅಷ್ಟೇನೆ ಟ್ರೈಪ್ಲೈ ಇದು. ಸೊ ತುಂಬಾನೇ ಹೆವಿ ಇದೆ. ಈ ಫ್ರೈ ಪ್ಯಾನ್ ನ ಕೆಪಾಸಿಟಿ ಬಂದು 1.4 ಲೀಟರ್ಸ್. ನಾವು ಆರಾಮಾಗಿ ಒಂದು ಇಬ್ರು 3 ಜನರಿಗೆ ಅಡಿಗೆ ಮಾಡ್ಕೊಳ್ಬಹುದು ಇದರಲ್ಲಿ. ಅಂಡ್ ಹ್ಯಾಂಡಲ್ ಕೂಡ ಅಷ್ಟೇನೆ ತುಂಬಾನೇ ದಪ್ಪ ಇದೆ. ಸೊ ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಕೂಡ ಈ ಪ್ರಾಡಕ್ಟ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ. ಹಾಗೆ ಅನುಷಾ 12 ಅನ್ನೋ ಕೋಡ್ ನ ಯೂಸ್ ಮಾಡಿ ಎಕ್ಸ್ಟ್ರಾ 12% ಡಿಸ್ಕೌಂಟ್ ನ ಪಡಿಬಹುದು. ಈ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು 100% ಫುಡ್ ಸೇಫ್. ಹಾಗೆ ಇದರಲ್ಲಿ ಯಾವುದೇ ರೀತಿಯಾದಂತ ಕೆಮಿಕಲ್ ಕೋಟಿಂಗ್ ಇಲ್ಲ. ಸೊ ಈಸಿಯಾಗಿ ಆರಾಮಾಗಿ ನೀವು ಅಡುಗೆಗೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಇದರ ಮೇಂಟೆನೆನ್ಸ್ ಕೂಡ ತುಂಬಾನೇ ಈಸಿ. ನಾರ್ಮಲ್ ಡಿಶ್ ವಾಶ್ ಲಿಕ್ವಿಡ್ ಅಥವಾ ಸೋಪ್ನ ಯೂಸ್ ಮಾಡಿ ಇದನ್ನ ವಾಶ್ ಮಾಡಿಬಿಟ್ಟು ಒಂದ್ಸಲ ಒರೆಸಿಟ್ರೆ ಆಯ್ತು. ನೆಕ್ಸ್ಟ್ ಕುಕಿಂಗ್ಗೆ ಇದು ರೆಡಿ ಆಗಿರುತ್ತೆ. ಇದ್ರ ಜೊತೆನಲ್ಲೇ ನಾನು ಇವಾಗ ಡಿನ್ನರ್ ಪ್ರಿಪರೇಷನ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಕಾಳನ್ನ ನೆನ್ಸಿಟ್ಟಿದ್ದೆ. ಸೊ ಅದನ್ನ ಯೂಸ್ ಮಾಡ್ತಾ ಇವತ್ತು ಕಡಲೆಕಾಳು ಸಾರು ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಪ್ಲಾನ್ ಚೇಂಜ್ ಮಾಡಿ ನಾನು ಕಡಲೆಕಾಳು ಉಸ್ಲಿ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಇವಾಗ ಕಡಲೆಕಾಳನ್ನ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಕಡಲೆಕಾಳು ಜೊತೆ ಸ್ವಲ್ಪ ನೀರು ಮತ್ತೆ ಉಪ್ಪನ್ನ ಹಾಕಿ ಈಗ ಬೇಯೋದಕ್ಕೆ ಅಂತ ಇಟ್ಬಿಟ್ಟಿದ್ದೀನಿ. ಈಗ ನಾನು ಕಾಫಿ ಕುಡ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ಕುಕ್ಕರ್ ವಿಸಲ್ ಬಂದಿತ್ತು, ಹಾಗೆ ಪ್ರೆಷರ್ ಕೂಡ ಇಳಿದಿತ್ತು. ಇವಾಗ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅನ್ನಕ್ಕೆ ಅಂತ ಇಟ್ಟಿದ್ದಾಯ್ತು. ನೆಕ್ಸ್ಟ್ ಇಲ್ಲಿ ಉಸ್ಲಿಗೆ ಮತ್ತೆ ಕಡಲೆಕಾಳು ಬೇಯಿಸಿದ ನೀರಲ್ಲಿ ರಸಂ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಾಯ್ತು. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಅಂತ ಫ್ರೈ ಪ್ಯಾನ್ ನ ಬಿಸಿ ಮಾಡ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತೆ ಕರಿಬೇವು, ಹಸಿಮೆಣಸಿನಕಾಯಿ ಖಾರಕ್ಕೆ ಅಂತ, ಕಟ್ ಮಾಡಿ ಇಟ್ಕೊಂಡಿದ್ದಂತ ಈರುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗು, ಕರಿಬೇವು ಹಾಕಿದ್ಮೇಲೆ ಹಿಂಗು ಹಾಕ್ಬೇಕಾಯ್ತು, ಮರ್ತೋಯ್ತು, ಅದಕ್ಕೆ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬೇಯಿಸಿಟ್ಟಿದ್ದಂಥ ಕಡಲೆಕಾಳನ್ನ ಇದಕ್ಕೆ ಸೇರಿಸಿ ಕಲಿಸ್ಕೊಂಡು ಅದಾದ್ಮೇಲೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ, ಅದರ ಜೊತೆನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಕಲಿಸ್ಕೊಂಡ್ರೆ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ. ಉಪ್ಪು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಬಹುದು, ಯಾಕಂದ್ರೆ ಬೇಯೋ ಟೈಮ್ನಲ್ಲೇ ಸ್ವಲ್ಪ ಹಾಕಿರ್ತೀವಲ್ಲ, ಹಾಗಾಗಿ ನಾನು ಎಕ್ಸ್ಟ್ರಾ ಸೇರಿಸಿಲ್ಲ. ಈಗ ರಸಮ್ಗೆ ಅಂತ ಕಡಲೆಕಾಳು ಬೇಯಿಸಿದ ನೀರಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣಿನ ರಸ ಮತ್ತೆ ಟೊಮೆಟೊ, 2 ಟೊಮೆಟೊ ಹಣ್ಣನ್ನ ಈ ತರ ಕೈಯಲ್ಲೇ ಈ ತರ ಮ್ಯಾಶ್ ಮಾಡ್ಕೊಂಡು ಹಾಕಿದ್ದೀನಿ. ನೆಕ್ಸ್ಟ್ ಉಪ್ಪು, ಒಂದು 3 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ. ನಾನು ಯಾವಾಗಲೂ ಜೀರಿಗೆ ಪುಡಿ ಮತ್ತೆ ಕಾಳು ಮೆಣಸಿನ ಪುಡಿ ಹಾಕಿ ರಸಂ ಮಾಡ್ತೀನಿ. ಸೊ ಜೀರಿಗೆ ಪುಡಿ ಎಷ್ಟು ಹಾಕಿರ್ತೀವೋ ಅಷ್ಟೇ ಕಾಳು ಮೆಣಸಿನ ಪುಡಿನ ಕೂಡ ಹಾಕಿ ನಾನು ಕಲ್ಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ನಾನು ಅರಿಶಿನ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ನಾರ್ಮಲ್ ಆಗಿ ಹಾಕಲ್ಲ, ಬಟ್ ಇದನ್ನ ಹಾಕಿದ್ರೆ ಕಲರ್ ಒಂಥರ ಡಿಫ್ರೆಂಟ್ ಆಗಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದೀನಿ ಅಷ್ಟೇನೆ. ಇವಾಗ ರಸಂಗೆ ಅಂತ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸಾಸಿವೆ, ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಕ್ರಶ್ ಮಾಡಿರೋಂಥ ಬೆಳ್ಳುಳ್ಳಿ, ಕರಿಬೇವು, ಹಿಂಗು ಮತ್ತೆ ಒಣಮೆಣಸಿನಕಾಯಿ ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಕಲಸಿಟ್ಟಿರೋಂಥ ಈ ಮಿಕ್ಸ್ಚರ್ನ ಹಾಕಿ ಒಂದು ಕುದಿ ಬರೋವಷ್ಟು ನಾವು ಇದನ್ನ ಕುದಿಸ್ಕೊಳ್ಬೇಕು. ಬರ್ತಿದ್ದಂಗೆನೆ ಆಫ್ ಮಾಡಿಕೊಂಡು ಇದನ್ನ ಸರ್ವ್ ಮಾಡ್ಬೋದು. ಈ ವೆದರ್ಗೆ ಈ ರಸಂ ಅಂತೂ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಇದು ಕಡಲೆಕಾಳನ್ನ ಬೇಯಿಸಿರೋ ನೀರಲ್ಲಿ ಮಾಡಿರೋದ್ರಿಂದ ಇನ್ನೂ ಹೆಲ್ದಿ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮನೆಯಲ್ಲೂ ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ಸ್ ನಲ್ಲಿ ತಿಳಿಸಿ. ಇವಾಗ ನಾನು ಡಿನ್ನರ್ನ ಸರ್ವ್ ಮಾಡ್ತಾ ಇದ್ದೀನಿ.
ಬಿಸಿ ಬಿಸಿ ರಸಂ ಮತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಕಡಲೆಕಾಳು ಉಸ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಒಂಥರ ಬಸ್ಸಾರ್ ಫೀಲ್ ಕೊಡುತ್ತೆ, ಬಟ್ ಬಸ್ಸಾರ್ ಅಲ್ಲ. ಡಿನ್ನರ್ ಮಾಡಿದ್ಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿದೆ. ನೆಕ್ಸ್ಟ್ ಡೇ ಹಸ್ಬೆಂಡ್ ಕೂಡ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿದ್ರು. ಸೊ ನಾನೊಬ್ಳೇ ಇದ್ದೆ ಮನೆಯಲ್ಲಿ. ಸರಿ ಬ್ರೇಕ್‌ಫಾಸ್ಟ್‌ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಬಟ್ ಅದಕ್ಕಿಂತ ಮುಂಚೆ ಯಾಕೋ ಸ್ವಲ್ಪ ತಲೆ ನೋವ್ತಾ ಇತ್ತು. ಹಾಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹಾಲನ್ನ ಕಾಯಿಸಿ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯ್ತು. ಈಗ ಬ್ರೇಕ್‌ಫಾಸ್ಟ್‌ಗೆ ಅಂತ ನಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ. ನಾರ್ಮಲ್ ಆಗಿ ನಾನು ಒಬ್ಳೇ ಇದ್ದಾಗ ಬ್ರೇಕ್‌ಫಾಸ್ಟ್‌ಗೆ ಏನ್ ಮಾಡ್ಕೊಳ್ಳೋದು ನನ್ನೊಬ್ಳಿಗೋಸ್ಕರ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ನನ್ಗೆ ಫಸ್ಟ್ ಮೈಂಡ್‌ಗೆ ಬರೋದೇ ರಾಗಿ ರೊಟ್ಟಿ. ಅದಂದ್ರೆ ಬೇಗ ಆಗ್ಬಿಡತ್ತೆ, ಸಿಂಪಲ್ ಆಗಿರತ್ತೆ. ಮತ್ತೆ ನನಗೆ ಚಟ್ನಿ ಇಲ್ಲ ಅಂದ್ರೂ ನಡೆಯತ್ತೆ. ಉಪ್ಪಿನಕಾಯಿ ಜೊತೆ ತಿನ್ಕೊಳ್ತೀನಿ. ನಂಗದು ತುಂಬಾನೇ ಇಷ್ಟ ಆಗತ್ತೆ. ಹಾಗಾಗಿ ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ರಾಗಿ ರೊಟ್ಟಿ ಮಾಡೋದಂತೂ ತುಂಬಾನೇ ಸಿಂಪಲ್. ಸೊ ಒಂದು ಬೌಲ್‌ಗೆ ಕಟ್ ಮಾಡಿ ಇಟ್ಕೊಂಡಿರುವಂತ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತೆ ಜೀರಿಗೆ, ಉಪ್ಪು, ರಾಗಿ ಹಿಟ್ಟು ಇದನ್ನೆಲ್ಲ ಹಾಕಿ ನೀರ್ ಹಾಕಿ ಕಲ್ಸ್ಕೊಂಡಿದೀನಿ. ಇವಾಗ ಕಲ್ಸ್ಕೊಂಡು ಒಂದು 10 ಮಿನಿಟ್ಸ್ ಹಂಗೆ ನೆನೆಯೋದಕ್ಕೆ ಅಂತ ಇಟ್ಬಿಟ್ಟೆ. ಆದಷ್ಟು ಸ್ವಲ್ಪ ನೀರಾಗಿ ಕಲ್ಸ್ಕೊಳ್ಬೇಕು. ಆವಾಗ್ಲೇ ನಮ್ಗೆ ರೊಟ್ಟಿ ಸಾಫ್ಟ್ ಆಗಿ ಬರುತ್ತೆ. ಅದನ್ನ ನಾನಿವಾಗ ಬಟರ್ ಪೇಪರ್ ಮೇಲೆ ತಟ್ಟಿಟ್ಕೊಂಡು ಇವಾಗ ತವಾ ಮೇಲೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ರಾಗಿ ರೊಟ್ಟಿ ರೆಡಿ ಆಗುತ್ತೆ. ಸೊ ಇದೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.